ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಆರ್ವಿ ಕ್ರಿಯೇಟರ್ಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಬಂದಿದ್ದೀವಿ ಬೆಂಗಳೂರಲ್ಲಿರುವಂತಹ ಒಂದು ಸುಪ್ರಸಿದ್ಧವಾದ ದೇವಾಲಯಕ್ಕೆ. ನಮ್ಮ ಮನೆಯವ್ರು ನೋಡ್ತಾ ಇದ್ದಾರೆ, ಇವಳೆಲ್ಲಿ ಬಂದರೂ ವಿಡಿಯೋ ಮಾಡೋದು ಮಾತ್ರ ಬಿಡಲ್ಲ ಅಂತ. ನನ್ನ ಮಗಳು ಕೂಡ ಅಯ್ಯೋ ಬಾ ಮಮ್ಮಿ ಮಾಡಿವಂತೆ ವಿಡಿಯೋನ ಅಂತ ಹೋಗ್ತಾ ಇದ್ದಾಳೆ. ಸೊ ನಾನು ಅವ್ರ ಜೊತೆಲಂತೂ ಹೋಗ್ಲಿಕ್ಕೆ ಆಗೋದಿಲ್ಲ ಇವತ್ತು, ಯಾಕೆಂದರೆ ನನಗೆ ವಿಡಿಯೋ ಮಾಡೋದೇ ಒಂದು ಖುಷಿಯಾಗಿ ಹೋಗ್ಬಿಟ್ಟಿದೆ. ಸೊ ಹಾಗಾಗಿ ಬೆಂಗಳೂರು ಮಧ್ಯದಲ್ಲಿರುವಂತಹ ನೋಡ್ರಿ ಏನಿದೆ, ಪಕ್ಕದಲ್ಲೇ ಮೆಟ್ರೋ ಓಡ್ತಾ ಇದೆ. ಜನ ನೋಡಿದ್ರೆ ಇಲ್ಲಿ ಇಷ್ಟೊಂದು ಜನ ಇದ್ದಾರೆ. ಎಲ್ಲಿಗೆ ಬಂದಿದ್ದೀವಿ ನಾವು ಇವತ್ತು ಅದು ನಿಮಗೆಲ್ಲ ಗೊತ್ತಾಗಬೇಕಾ? ಹಾಗಿದ್ರೆ ಮೊದಲಿಗೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೋಡ್ಬೋದು, ಗೊತ್ತಾಗ್ಬಿಡ್ತು ನಿಮಗೆ ಇಸ್ಕಾನ್ ಟೆಂಪಲ್ಗೆ ಬಂದಿದ್ವಿ ಅಂತ. ನಿಜವಾಗ್ಲೂ ಖುಷಿ ಆಗ್ತಿದೆ, ತುಂಬ ಖುಷಿ ಆಗ್ತಿದೆ. ತುಂಬ ವರ್ಷಗಳ ಆಸೆ ಇದು ನಂದು, ಇಸ್ಕಾನ್ ಟೆಂಪಲ್ಗೆ ಬರಬೇಕು ಅನ್ನೋದು. ಒಬ್ಬಳೇ ಬರಬೇಕು ಅಂತ, ಫ್ಯಾಮಿಲಿ ಸಮೇತ ಬರಬೇಕು ಅನ್ನೋದು. ಒಬ್ಬಳೇ ಆಗಿದ್ರೆ ಇಷ್ಟೊತ್ತಿಗೆ ಯಾವಾಗಲೂ ಹೋಗಿ ನೋಡ್ಕೊಂಡು ಬಂದುಬಿಡ್ತಿದ್ದೆ. ಬಟ್ ಫ್ಯಾಮಿಲಿ ಜೊತೆ ಬರಬೇಕು ಅನ್ನೋದು ತುಂಬ ಇಷ್ಟ ಆಯಿತು. ಹಾಗಾಗಿ ಇವತ್ತು ಫ್ಯಾಮಿಲಿ ಜೊತೆ ನಾನು ಬಂದಿದ್ದೀನಿ ಬೆಂಗಳೂರಲ್ಲಿರೋವಂತಹ ಇಸ್ಕಾನ್ ಟೆಂಪಲ್ಗೆ. ಸೊ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಅದರಲ್ಲೂ ಸ್ಯಾಟರ್ಡೆ ಸಂಡೇ ಅಂತೂ ನಾವು ಯಾವುದೇ ಒಂದು ಪ್ಲೇಸ್ಗಳಿಗೆ ಹೋಗುವಾಗ ತುಂಬ ಹುಷಾರಾಗಿರ್ಬೇಕು, ಯಾಕೆಂದರೆ ಎಲ್ಲ ಕಡೆ ಜನ ತುಂಬ ಹೋಗ್ಬಿಟ್ಟಿರ್ತಾರೆ. ಒಂದು ವೀಕ್ ಡೇಸಲ್ಲಿ ಹೋದರೆ ತುಂಬ ಒಳ್ಳೆಯದು ಅಂತ ಅನ್ನಿಸ್ತು, ಯಾಕೆಂದರೆ ದೇವ್ರ ದರ್ಶನ ಕೂಡ ನಾವು ಆರಾಮಾಗಿ ಮಾಡ್ಬೋದು, ಜೊತೆ ನಮ್ಮ ವಿಡಿಯೋ ಕೂಡ ಚೆನ್ನಾಗಿ ಮಾಡ್ಬೋದು ಅಂತ. ಎಲ್ಲ ಕಡೆ ಜನ ಸಿಕ್ಕಾಪಟ್ಟೆ. ನೋಡಿ ಎಷ್ಟೊಂದು ಕ್ಯೂ ಸಿಸ್ಟಮ್ ಇದೆ ದೇವಸ್ಥಾನಕ್ಕೆ. ದೇವಸ್ಥಾನದ ಒಳಭಾಗದಲ್ಲಿ ವಿಶಾಲವಾದ ಒಂದು ಪ್ಲೇಸ್ ಇದೆ, ಆದರೆ ಬಟ್ ಅಲ್ಲಿ ಹೋಗ್ತಾ ಇಲ್ಲ ನಾವು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಗೋಪುರಗಳು. ನೋಡಿ ಎಷ್ಟೊಂದು ಚೆನ್ನಾಗಿದೆ. ನನಗೂ ಗೊತ್ತಿರಲಿಲ್ಲ ಇಷ್ಟೊಂದು ದೊಡ್ಡದಾಗಿದೆ ಒಳಗಡೆ ದೇವಸ್ಥಾನ, ಈ ರೀತಿ ಇದೆ ಅನ್ನೋದು ನಿಜವಾಗ್ಲೂ ಗೊತ್ತಿರಲಿಲ್ಲ. ಸ್ವಲ್ಪ ಮುಂದೆ ಒಳಗಡೆ ಹೋಗ್ತಿದ್ದಂಗೆ ನಮಗೆ ಸಿಕ್ಕಿದ್ದು ಗರುಡ ದೇವರು ಜೊತೆಗೆ ಹನುಮಾನ್ ದೇವರು. ಇವರ ದರ್ಶನ ಮಾಡಿಕೊಂಡು ಹಾಗೆ ಮುಂದೆ ಬಂದ್ವಿ. ಹಾಗೆ ಇಲ್ಲಿ ನರಸಿಂಹಸ್ವಾಮಿಯವರಿದ್ದಾರೆ, ಅವರ ದರ್ಶನ ಕೂಡ ಮಾಡಿಕೊಂಡು ಹಾಗೆ ಹೊರಗಡೆ ಬಂದು ಮತ್ತೆ ಇನ್ನೊಂದು ಕಡೆ ನೋಡ್ತಾ ಇದ್ದೀವಿ. ಇನ್ನೊಂದು ಗೋಪುರ ನೋಡೋ ಹೊತ್ತಿಗೆ ನನ್ನ ಮನಸ್ಸಿಗೆ ಗೊತ್ತಾಯಿತು ನಾವು ಬಂದಿದ್ದೀವಿ ಇಲ್ಲಿ ಏನೋ ಈ ಥರ ಒಂದು ಗೋಪುರ ಇದೆ ಅಂತಂದರೆ ಒಳಗಡೆ ವೆಂಕಟರಮಣ ಸ್ವಾಮಿ ಇದ್ದೇ ಇರ್ತಾರೆ ಅನ್ನೋದು ಒಂದು ಮೈಂಡಿಗೆ ಬಂತು. ಸೊ ಹಾಗಾಗಿ ಹಾಗೆ ಹೋಗ್ತಾ ಗೊತ್ತಾಯಿತು ಇಲ್ಲಿರೋದು ವೆಂಕಟರಮಣ ಸ್ವಾಮಿ ಅಂತ. ಹಾಗೆ ಒಳಗಡೆ ಬಂದು ಸ್ವಾಮಿ ತಿರುಪತಿ ತಿಮ್ಮಪ್ಪನ ಒಂದು ದರ್ಶನನ ತಗೊಳ್ತಾ ಇದ್ವಿ. ನೋಡಿ, ಕಲಿಯುಗ ದೈವ ಅಂತಲೇ ಹೇಳ್ಬೋದು ವೆಂಕಟರಮಣ ಸ್ವಾಮಿನ. ನಿಜವಾಗ್ಲೂ ಇಲ್ಲಿ ನನಗೆ ಈ ಸ್ವಾಮಿ ದರ್ಶನ ಸಿಕ್ಕಿದ್ದು ತುಂಬಾ ಖುಷಿ ಆಯಿತು. ನನಗೆ ತುಂಬ ಇಷ್ಟವಾದ ದೇವರು ಕೂಡ ವೆಂಕಟರಮಣ ಸ್ವಾಮಿನೇ. ಸೊ ನೋಡಿ, ನಿಜವಾಗ್ಲೂ ತುಂಬ ಖುಷಿ ಆಯಿತು ಫ್ರೆಂಡ್ಸ್. ಇಲ್ಲಿಂದ ನಾವು ಗೋವಿಂದನ ಸ್ಮರಣೆ ಮಾಡಿಕೊಂಡು ನೆಕ್ಸ್ಟ್ ಹಾಗೆ ಹೋಗ್ತಾ ಇದ್ವಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅನ್ನೋ ಜಪನ ಹೇಳ್ಕೊಂಡು ಹಾಗೆ ಮುಂದೆ ಬಂದ್ವಿ. ನೋಡಿ ಏನು ಗೋಪುರಗಳ ಮೇಲೆ ಗೋಪುರ ಇದೆ ಇಲ್ಲಿ. ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಗೋಪುರಗಳಿದೆ. ಇಷ್ಟು ಏನೋ ಒಂದು ಗೋಪುರ ಇರ್ಬೋದು, ಒಂದು ದೇವಸ್ಥಾನ ಇರ್ಬೋದು. ಅದು ರಾಧಾಕೃಷ್ಣ ದೇವಸ್ಥಾನ ಅಂತ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುವಂಥದ್ದು. ಅಷ್ಟಿರ್ಬೋದು ಅಂದ್ಕೊಂಡು ಬಂದ್ವಿ. ಬಟ್ ನೋಡಿದ್ಮೇಲೆ ಗೊತ್ತಾಯ್ತು ಇಲ್ಲಿ ಎಲ್ಲ ದೇವರುಗಳು ನೆಲೆಸಿದ್ದಾರೆ. ನೋಡಿ ಫ್ರೆಂಡ್ಸ್, ಹಾಗೆ ಒಳಗಡೆ ಮೇನ್ ಡೋರ್ ಒಳಗಡೆ ಹೋಗ್ತಾ ಇದ್ದೀವಿ ರಾಧಾಕೃಷ್ಣ ದರ್ಶನ ಮಾಡಲಿಕ್ಕೋಸ್ಕರ. ಇನ್ನು ವಿಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ ಇವರು, ಆಲ್ರೆಡಿ ಬೋರ್ಡ್ ತೋರಿಸ್ಬಿಟ್ರು. ದೇವ್ರ ದರ್ಶನ ಮಾಡಿಕೊಂಡು ಆಚೆ ಬಂದ್ವಿ. ದೇವ್ರನ್ನ ನೋಡೋದಕ್ಕೆ ಎರಡು ಕಣ್ಣು ಸಾಲೋದಿಲ್ಲ. ನಿಜವಾಗ್ಲೂ ಅಲ್ಲಿ ಜಾಗ ಇದ್ದಿದ್ರೆ ಜಪ ಮಾಡಿಕೊಂಡೇ ಕೂತ್ಕೋಬೋದಿತ್ತು, ಅಷ್ಟೊಂದು ಚೆನ್ನಾಗಿದೆ. ಸ್ವರ್ಗನೇ ಭೂಲೋಕಕ್ಕೆ ಹೇಳ್ತು ಬಂದಂತಹ ಒಂದು ಪ್ಲೇಸ್ ಅದು. ಅಲ್ಲಿಂದ ಮುಗಿಸ್ಕೊಂಡು ನಾವು ಸೀದಾ ಬಂದಿದ್ದು ಒರಾಯನ್ ಮಾಲ್ಗೆ ಬಂದು ನೋಡಿ ನಮ್ಮ ಮಕ್ಕಳೆಲ್ಲ ಹೇಗೆ ಮಾಡೋದು ಅಂದರೆ ಫಸ್ಟ್ ಎಲ್ಲಿ ಹೋಗೋದು ಅಂದರೆ ಫಸ್ಟ್ ಆಟ ಆಡೋಕೆ ಹೋಗ್ಬೇಕು ಅಂತಂದರು. ಹಾಗಾಗಿ ಡೈರೆಕ್ಟ್ ಮೇಲಕ್ಕೆ ಬಂದ್ಬಿಟ್ವಿ ನಾವು. ಮೇಲ್ಗಡೆಯಿಂದ ನಿಂತ್ಕೊಂಡು ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ ಎಷ್ಟು ಗೇಮ್ಸ್ ಇದೆ ಮಕ್ಕಳು ಆಡಲಿಕ್ಕೆ ಅಂತ ಅಂದ್ಬಿಟ್ಟು. ಸ್ಯಾಟರ್ಡೆ ಸಂಡೇ ಬಂದರೆ ಬೆಂಗಳೂರು ಜನತೆ ಅಂತೂ ನೋಡಿ ಎಷ್ಟು ಜನ ಇದ್ದಾರೆ ಇಲ್ಲಿ. ಎಲ್ಲ ಬರೀ ಗೇಮ್ ಆಡುವಂಥವ್ರೇ. ನಿಜವಾಗ್ಲೂ ಹೇಳಬೇಕು ಅಂದರೆ ಇದು ಎಲ್ಲರಿಗೂ, ಫ್ಯಾಮಿಲಿಗೆ, ಲವರ್ಸ್ಗೆ ಎಲ್ಲರಿಗೂ ಒಂದು ಒಳ್ಳೆ ಸ್ಪಾಟ್ ಅಂತಲೇ ಹೇಳ್ಬೋದು. ನೋಡಿ ಲೇಕ್ ಹತ್ರ ಬಂದಿದ್ದೀವಿ. ಲೇಕ್ ಹತ್ರ ಬಂದು ನೋಡಿದ್ವಿ. ಆಕ್ಚುಲಾಗಿ ಲೇಕ್ ಹತ್ರ ಏನಾದರೂ ಬೋಟಿಂಗ್ ವ್ಯವಸ್ಥೆ ಆ ಥರದ್ದು ಏನಾದರೂ ಇದೇನೋ ಮಕ್ಳಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಹಾಗೆ ನೋಡಿಕೊಂಡು
ಎಲ್ಲಿ ನೋಡಿದ್ರು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳೇ ಕಾಣಿಸುತ್ತೆ ಬೆಂಗಳೂರಲ್ಲಿ. ಸುತ್ತ ಒಂದು ರೌಂಡ್ ನೋಡಿದ್ರೆ ಎಲ್ಲೂ ಬೇರೆ ಏನೂ ಕಾಣಿಸೋದಿಲ್ಲ. ಅಪಾರ್ಟ್ಮೆಂಟ್ಗಳು, ಕಂಪನಿಗಳು ಇವೇ ಇದ್ದಾವೆ. ಸೊ ಇದ್ರ ಮಧ್ಯದಲ್ಲಿ ಓರಾಯಿನ್ ಮಾಲ್ ಇದೆ. ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ, ಎಲ್ಲರಿಗೂ ರಜಾ ಇರತ್ತಲ್ವ ಸ್ಯಾಟರ್ಡೆ ಸಂಡೇ. ಸೊ ಹಾಗಾಗಿ ಬೆಂಗಳೂರು ಜನ ಎಲ್ಲ ಇಲ್ಲಿ ತುಂಬ ಹೋಗಿದ್ದಾರೆ ಅನ್ಕೋತೀನಿ. ನೋಡಿ ಎಷ್ಟು ದೊಡ್ಡ ಕಂಪನಿ ಕೂಡ ಇಲ್ಲೇ ಇದೆ. ನೋಡಿ ಕೂಡಲೇ ನಮಗೂ ಎಂಥವ್ರಿಗೂ ಅಷ್ಟೇ ಇದೆಲ್ಲ ನೋಡಿದ್ರೆ, ಹಳ್ಳಿಲಿರುವ ಜನ ಸಿಟಿಗೆ ಹೋಗಿ ಇದನ್ನೆಲ್ಲ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಜೊತೆಗೆ ಬೆಂಗಳೂರಲ್ಲಿ ನಮಗೆ ಗೊತ್ತಿರೋ ಹಂಗೆ ಏನಂತಂದರೆ ಎಂಜಾಯ್ಮೆಂಟ್ ಅಷ್ಟೇ ಜೀವನ ಅನ್ಕೋತೀನಿ. ಅಲ್ಲಿ ದುಡಿತಾರೆ, ಎಂಜಾಯ್ಮೆಂಟ್ ಮಾಡ್ತಾರೆ ಅಷ್ಟೇ. ಬೆಂಗಳೂರಿಗೆ ಹಳ್ಳಿಗೆ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಅವ್ರಿಗೇನು ವೀಕ್ ಡೇಸಲ್ಲಿ ದುಡಿತಾರೆ, ವೀಕೆಂಡಲ್ಲಿ ಅಟ್ಲೀಸ್ಟ್ ಈ ಥರ ಹೋಗಿ ಒಂದೇನೋ ಒಂದು ರಿಲ್ಯಾಕ್ಸ್ ಮಾಡ್ಕೊಂಡು ಬರ್ತಾರೆ. ನಾವು ಹಾಗೆ ಅಲ್ಲೆಲ್ಲ ಮುಗಿಸ್ಕೊಂಡು ಒಂದು ರಾಮೇಶ್ವರ ಕೆಫೆ ಅಂತ ಇದೆ, ಅದು ಹೊಸದಾಗಿ ಇವತ್ತೇ ಓಪನ್ ಆಗಿದೆ. ಸೊ ಬನ್ನಿ